ಎಲ್ಲ ಮಾಧ್ಯಮಿತರಿಗೆ ಮೊದಲನೇದಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಭಾರಿ ಖುಷಿ ಆಗೋದೇನಂತಂದರೆ ರಾಜ್ಯಾದ್ಯಂತ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ಯುವ ಈ ಚಿತ್ರ ಬಂದ್ಬಿಟ್ಟು ತೆರೆ ಮೇಲೆ ಕಂಡಿದೆ. ತುಂಬ ಖುಷಿಯಾಯಿತು. ತುಂಬ ಅನೇಕರು ಬಂದ್ಬಿಟ್ಟು ಇವಾಗ ಎಷ್ಟೋ ಜನ ಇಟ್ಕೊಂಡಿರೋ ಕನಸುಗಳು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ಬಂದ್ಬಿಟ್ಟು ಆ ಕನಸುಗಳು ನೆನ್ಸು ಮಾಡ್ಕೋಬೇಕು ಅನ್ನೋಕ್ಕಂತ ಒಂದು ಸಿನಿಮಾ ಮಾಡಿದ್ದಾರೆ. ಭಾರಿ ಖುಷಿಯಾಯಿತು. ಇಷ್ಟು ದಿವಸ ಎಲ್ಲ ಫ್ಯಾಮ್ಲಿ ಬಂದು ಯಾವುದೂ ಕೂತ್ಕೊಂಡು ನೋಡ್ತಾ ಇರಲಿಲ್ಲ ಇದರಲ್ಲಿ ಚಿತ್ರಮಂದಿರದಲ್ಲಿ. ಇವಾಗ ಎಲ್ಲ ಫ್ಯಾಮ್ಲಿಗಳು ಬಂದು ನೋಡೋಂಥ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಅದು ಯುವರಾಜ್ ಕುಮಾರ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅಂದಾಗೆ ಇವರು ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ. ರಾಘಣ್ಣನಿಗೆ ಒಂದು ಮಾತು ಕೇಳಿದ್ವಿ ನಾವು, ನೀವು ಯಾವಾಗ ಇವನ್ನ ಲಾಂಚ್ ಮಾಡ್ತೀರಾ ಅಂತ ಕೇಳಿದ್ವಿ ಟಗರು ಸಂದರ್ಭದಲ್ಲಿ. ರಾಘಣ್ಣ ಇವಾಗ ಲಾಂಚ್ ಮಾಡಿದ್ದಾರೆ. ಅವ್ರ ನೆಗಲ ಮೇಲೆ ಎತ್ಕೊಂಡು ಮೆರೆಸೋದು ನಮ್ಮ ಕೆಲಸ. ಎಲ್ಲೇ ಹೋದರೂ ಯುವ ಹಣ್ಣನ್ನ ನಾವು ಹೆಗಲ ಮೇಲೆ ಎತ್ಕೊಂಡು ಮೆರೆಸ್ತೀವಿ. ಯುವಣ್ಣನ ಯಾವುದೇ ಕಾರಣಕ್ಕೂ ನಾವೆಲ್ಲೂ ಬಿಟ್ಕೊಡಲ್ಲ. ಕಷ್ಟ ಬರಲಿ ಸುಖ ಬರಲಿ ಎನಿವನ್ನು ಅವ್ರ ಹಿಂದೆ ನಾವು ಇದ್ದೇ ಇರ್ತೀವಿ. ಜೈ ರಾಜವಂಶ. ಜೈ ಅಪ್ಪು ಬಾಸ್. ಬಾಸ್ ಬಾಸ್ ಆ ಬಾಸ್ ಈ ಬಾಸ್ ಅಲ್ಲ, ಬಂದಾಯ್ತು ನಮ್ಮ ಯುವ ಬಾಸ್. ಹತ್ತಿದ ಕಿಡಿ ಇನ್ಯಾವತ್ತೂ ನಿಲ್ಲಲ್ಲ. ನನ್ನ ಮಕ್ಕಳಿಗೆ ಉರ್ಕೊಂತಾನೆ ಇರಿ. ಅವ್ರಿಗೆ ಬೇರೆ ಕೆಲಸ ಇಲ್ಲ. ಡಬ್ಬ ನನ್ನ ಮಕ್ಕಳಿಗೆ ಉರ್ಕೊಂತಾನೆ ಇರ್ತಾರೆ. ಇನ್ಮೇಲೆ ನೀವು ಉರ್ಕೊಂತ ಇದ್ರೆ ತಾರೆ ಬೇರೆಯವ್ರಿಗೆ ಗೊತ್ತಾಗೋದು ನಮ್ಮ ಯುವ ಬಾಸ್ ಅವ ಏನು ಅಂತ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಯುವ ಬಾಸ್ ಎಂಟ್ರಿ ಆಗಿದೆ. ಮೂವಿ ನೋಡಿದವರೆಲ್ಲ ಒನ್ ಮಾರ್ ಅನ್ಬೇಕು. ಆ ಥರ ಇದೆ. ಆ ಗತ್ತು, ಆ ಸ್ಟೈಲು, ಆ ಕಣ್ಣಲ್ಲಿರೋ ಕಿಚ್ಚು. ಇಷ್ಟು ದಿನ ನಾವು ನಮ್ಮ ಅಪ್ಪು ಸರ್ನ ಕಳ್ಕೊಂಡು ಹೊಟ್ಟೆ ಹಸುವಿನಿಂದ ಇದ್ವಿ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಹೊಟ್ಟೆ ತುಂಬಾ ಬಿರಿಯಾನಿ ಹಂಗಾಗಿದೆ. ಮಟನ್ ಬಿರಿಯಾನಿ. ನಮ್ಮ ಅಪ್ಪು ಸರ್ಗೆ ಮಟನ್ ಬಿರಿಯಾನಿ ಅಂದ್ರೆ ಇಷ್ಟ. ಇವತ್ತು ಈ ಮೂವಿ ನೋಡ್ಬಿಟ್ಟು ಮಟನ್ ಬಿರಿಯಾನಿ ತಿಂದಷ್ಟೇ ಖುಷಿ ಆಯ್ತು ನಮ್ಗೆ. ಸೊ ನಮ್ಮ ಯುವ ಸರ್ಗೆ ಹಾಲಿನ ಅಭಿಷೇಕ ಮಾಡಕ್ ಇಷ್ಟಪಡ್ತೀನಿ. ನಮ್ಮ ಯುವ ಸರ್ ಎಂಟ್ರಿ ಆಗಿದೆ. ಇನ್ನ ಎಲ್ರು ಮೂವಿ ಬಂದ್ ನೋಡಿ. ಕೈ ಮುಗ್ದು ಕೇಳ್ಕೊತೀನಿ ನಿಮ್ಗೆಲ್ಲರಿಗೂ, ಯಾರು ಪೈರಸಿ ಮಾತ್ರ ಮಾಡಬೇಡಿ. ಎಲ್ರು ಥಿಯೇಟರ್ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.